ಪ್ರೀತಿಯ ವಿದ್ಯಾರ್ಥಿಗಳೇ, ಪದವಿಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು ಮಂಡ್ಯ ಉಪನಿರ್ದೇಶಕರ ಕಚೇರಿ ಹಾಗೂ ರಾಜ್ಯಶಾಸ್ತ್ರ ಅಕಾಡೆಮಿ ಮಂಡ್ಯ ಜಿಲ್ಲೆಯ ಸಹಯೋಗದೊಂದಿಗೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕೋವಿಡ್-19 ಪರಿಣಾಮವಾಗಿ ತರಗತಿಗಳನ್ನು ಮುಕ್ತವಾಗಿ ನಡೆಸಕ್ಕೆ ಸಾಧ್ಯನೇ ಇರದೇ ಇರೋದ್ರಿಂದ ಪ್ರೀ ರೆಕಾರ್ಡಿಂಗ್ ವಿಡಿಯೋಗಳನ್ನು ನಡೆಸುವ ಒಂದು ಜವಾಬ್ದಾರಿಯನ್ನು ಮಂಡ್ಯ ಜಿಲ್ಲೆ ರಾಜ್ಯಶಾಸ್ತ್ರ ಅಕಾಡೆಮಿಗೆ ವಹಿಸಿರೋದ್ರಿಂದ ನಾವು ಈ ಒಂದು ತರಗತಿಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅನ್ನೋ ಒಂದು ಆಶಯದಿಂದ ಇವತ್ತು ಈ ತರಗತಿಗಳನ್ನು ನಡೆಸ್ತಾ ಇದ್ವಿ. ಇಂದಿನ ಒಂದು ತರಗತಿಯಲ್ಲಿ ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನನ್ನ ಹೆಸರು ನಂದೀಶ್ ವಿ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ಳಾಳೆ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಇಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸಂಸದೀಯ ಸರ್ಕಾರ ಪದ್ಧತಿ ಅಂದರೆ ಏನು, ಅದರ ಅರ್ಥ ಮತ್ತು ಲಕ್ಷಣಗಳನ್ನು ತಿಳ್ಕೊಂಡಿದ್ದೀರಾ. ಅದಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿ ಇರುವ ಒಂದು ಸರ್ಕಾರ ಪದ್ಧತಿಯನ್ನು ನಾವು ಈ ಒಂದು ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರ ಪದ್ಧತಿ ಮೊದಲು ಅಮೆರಿಕಾದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಈ ಒಂದು ಸರ್ಕಾರವನ್ನು ವಿವಿಧ ಹೆಸರುಗಳಿಂದ ನಾವು ಕರಿತೀವಿ. ಒಂದು ಅಸಂಸದೀಯ ಸರ್ಕಾರ, ಇನ್ನೊಂದು ಸ್ಥಿರ ಸರ್ಕಾರ, ಇನ್ನೊಂದು ನಿರ್ದಿಷ್ಟ ಸರ್ಕಾರ. ಏನು ಅಸಂಸದೀಯ ಸರ್ಕಾರ ಅಂದರೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತೆ. ಆದರೆ ಈ ಒಂದು ಸರ್ಕಾರದಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರುವುದಿಲ್ಲ. ಆದ್ದರಿಂದ ಇದೆಲ್ಲ ಅಸಂಸದೀಯ ಸರ್ಕಾರ. ಮತ್ತೆ ಸ್ಥಿರ ಸರ್ಕಾರ ಅಂದರೆ, ಈ ಒಂದು ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಚುನಾವಣೆ ನಿಂತು ಗೆದ್ದ ಒಂದು ಪಕ್ಷ 4 ವರ್ಷಗಳ ಕಾಲ ಯಾವುದೇ ಒಂದು ಅಡೆತಡೆ ಇಲ್ಲದೆ 4 ವರ್ಷಗಳ ಕಾಲ ನಿರಂತರವಾಗಿ ಒಂದು ಅಧಿಕಾರವನ್ನು ನಡೆಸುತ್ತೆ. ಅದಕ್ಕೆ ಸ್ಥಿರ ಅಂದರೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಇರುವ ಹಾಗೆ ಅದನ್ನು ಅವಿಶ್ವಾಸ ನಿರ್ಣಯ ಮಂಡಿಸುವ ಹಾಗೆ ಇಲ್ಲ. ಸಂವಿಧಾನವೇ ಆ ಒಂದು ಸರ್ಕಾರದ ಅಧಿಕಾರ ಅವಧಿಯನ್ನು ಸ್ಥಿರವಾಗಿ ನಮೂದನೆ ಮಾಡಿರುತ್ತೆ. ಅದು ಕಂಪ್ಲೀಟ್ ಆಗಿ ಅವರು 4 ವರ್ಷ ಅಧಿಕಾರವನ್ನು ನಡೆಸುತ್ತೆ. ಮತ್ತು ನಿರ್ದಿಷ್ಟ ಸರ್ಕಾರ, ಈ ಒಂದು ಅಧಿಕಾರಕ್ಕೆ ಬಂದ ಒಂದು ಸರ್ಕಾರ 4 ವರ್ಷ ಪೂರ್ತಿ ಆಗುವವರೆಗೆ ಆ ಒಂದು ಅಧಿಕಾರವನ್ನು ನಡೆಸುತ್ತೆ. ಅದಕ್ಕೆ ಸ್ಥಿರ ಒಂದು ಸರ್ಕಾರ ಅಂತ ಕರಿತೀವಿ. ಅಂದರೆ ಏನಪ್ಪ ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಅಂದರೆ ಏನು ಅಂದರೆ, ರಾಷ್ಟ್ರಾಧ್ಯಕ್ಷರು ಪ್ರಜೆಗಳಿಂದ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ನಿರ್ದಿಷ್ಟ ಅವಧಿಗೆ ದೇಶದ ಮುಖ್ಯಸ್ಥರು ಹಾಗೂ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವ ಪದ್ಧತಿ. ಅಂದರೆ ನೋಡಿ ವಿದ್ಯಾರ್ಥಿಗಳಲ್ಲಿ, ಅಧ್ಯಕ್ಷರು ದೇಶದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಎರಡೂ ಆಗಿರ್ತಾರೆ. ಆದರೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ದೇಶದ ಮುಖ್ಯಸ್ಥರೇ ಬೇರೆ ಆಗಿರ್ತಾರೆ, ಸರ್ಕಾರದ ಮುಖ್ಯಸ್ಥರೇ ಬೇರೆ ಆಗಿರ್ತಾರೆ. ಈ ಒಂದು ಪದ್ಧತಿಯಲ್ಲಿ ಅಧ್ಯಕ್ಷರು ಎರಡೂ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಮತ್ತು ಈ ಒಂದು ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಸರ್ಕಾರದ 3 ಅಂಗಗಳು ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಏನು ಕರಿತೀವಿ, ಆ 3 ಅಂಗಗಳು ಪರಸ್ಪರ ಸ್ವತಂತ್ರ ಮತ್ತೆ ಪ್ರತ್ಯೇಕವಾಗಿದ್ದು, ಒಂದು ಅಂಗ ಮತ್ತೊಂದು ಅಂಗದ ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡದೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾರೆ. ಈ ಒಂದು ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ರಾಜ್ಯಶಾಸ್ತ್ರದ ಪ್ರಸಿದ್ಧ ಚಿಂತಕರಾದ ಮಾಂಟೆಸ್ಕೋ ಅವರ ಅಧಿಕಾರ ಪ್ರತ್ಯೇಕತೆ, ಸಪರೇಷನ್ ಆಫ್ ಪವರ್ ಅಂತ ಕರಿತೀವಿ. ಆ ಸಪರೇಷನ್ ಆಫ್ ಪವರ್ ಅನ್ನೋ ಒಂದು ಸಿದ್ಧಾಂತದ ಆಧಾರದ ಮೇಲೆ ಏನಪ್ಪ ಹಂಗಂದ್ರೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಸ್ವತಂತ್ರವಾದ ಅಧಿಕಾರವನ್ನ ನಿರ್ವಹಣೆಯನ್ನು ಮಾಡಿ ಚಲಾವಣೆಯನ್ನ ಮಾಡ್ತಾರೆ. ಎಲ್ಲಿ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರ ಜಾರಿಯಲ್ಲಿದೆ ಅಂದರೆ, ಫಿಲಿಪೈನ್ಸ್ ಗಣರಾಜ್ಯ, ಬ್ರೆಜಿಲ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ. ಮಕ್ಕಳ, ಈ ಅಧ್ಯಕ್ಷೀಯ ಸರ್ಕಾರ ಪದ್ಧತಿಗೆ ಉದಾಹರಣೆ ಏನಪ್ಪ ಅಂದರೆ, ಫಿಲಿಪೈನ್ಸ್ ಗಣರಾಜ್ಯ ಮತ್ತು ಬ್ರೆಜಿಲ್ ಅಮೆರಿಕ ಸಂಯುಕ್ತ ಸಂಸ್ಥಾನ. ಅದರಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದ್ರು ಅಧ್ಯಕ್ಷೀಯ ಸರ್ಕಾರ ಪದ್ಧತಿಗೆ ಉದಾಹರಣೆ ಕೊಡಿ ಅಂದರೆ, ನೀವು ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಉದಾಹರಣೆಯಾಗಿ ನೀವು ಬರೆಯಬೇಕು. ಅಂದರೆ ವ್ಯಾಖ್ಯಾನ ಅಂದರೆ, ಗಾರ್ನರ್ ಅವರ, ರಾಜ್ಯಶಾಸ್ತ್ರದ ಪ್ರಸಿದ್ಧ ಚಿಂತಕರಾದ ಗಾರ್ನರ್ ಅವರ ಪ್ರಕಾರ ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಅಂದ್ರೇನಪ್ಪ ಅಂದರೆ, ಕಾರ್ಯಾಂಗ ತನ್ನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಶಾಸಕಾಂಗದಿಂದ ಸಂಪೂರ್ಣವಾಗಿ ಮುಕ್ತ ಮತ್ತು ಸ್ವತಂತ್ರ. ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಸ್ವತಂತ್ರವಾದ ಅಧಿಕಾರವನ್ನು ಹೊಂದಿರ್ತದೆ. ಒಂದು ಅಂಗ ಮತ್ತೊಂದು ಅಂಗದ ಮೇಲೆ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಆ ಒಂದು ಸರ್ಕಾರ ಪದ್ಧತಿಯನ್ನು ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಅಂತ ಕರೀತೇವೆ. ವಿದ್ಯಾರ್ಥಿಗಳೇ, ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯ ಪ್ರಮುಖ ಲಕ್ಷಣಗಳು ಏನಪ್ಪ ಅಂದರೆ, ಒಂದು ನೈಜ ಕಾರ್ಯಾಂಗ. ಏನಪ್ಪ ನೈಜ ಕಾರ್ಯಾಂಗ ಅಂದರೆ, ಇಂದಿನ ತರಗತಿಯಲ್ಲಿ ನೀವು ಸಂಸದೀಯ ಸರ್ಕಾರ ಪದ್ಧತಿಯೆಲ್ಲ
ಲಕ್ಷಣ ತಿಳ್ಕೊಂಡಾಗ ಅಲ್ಲಿ ಎರಡು ರೀತಿಯ ಕಾರ್ಯಾಂಗ ಬರುತ್ತೆ. ಒಂದು ನೈಜ ಕಾರ್ಯಾಂಗ, ಇನ್ನೊಂದು ನಾಮಮಾತ್ರ ಕಾರ್ಯಾಂಗ ಅಂತ ಬರುತ್ತೆ. ಆದರೆ ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಕೇವಲ ಒಂದೇ ಕಾರ್ಯಾಂಗ. ಯಾವ್ದಪ್ಪ ಅಂದ್ರೆ ನೈಜ ಕಾರ್ಯಾಂಗ. ಅಂದ್ರೆ ಇಲ್ಲಿ ಅಧ್ಯಕ್ಷರೇ ನೈಜ ಕಾರ್ಯಾಂಗ ಮತ್ತೆ ನಾಮಮಾತ್ರ ಕಾರ್ಯಾಂಗ. ಅಂದ್ರೆ ಅವರೇ ರಾಷ್ಟ್ರದ ಪ್ರಮುಖ ಮತ್ತೆ ಸಂವಿಧಾನದ ಮುಖ್ಯಸ್ಥರಾಗಿ, ಸರ್ಕಾರದ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾರೆ. ಮತ್ತೆ ಕಾರ್ಯಾಂಗ ಮತ್ತೆ ಶಾಸಕಾಂಗ ಇವುಗಳ ನಡುವೆ ವ್ಯತ್ಯಾಸ ಇದ್ದರೆ ಅವರೇ ಅಧಿಕಾರವನ್ನ ಚಲಾವಣೆಯನ್ನು ಮಾಡ್ತಾರೆ. ಉದಾಹರಣೆಗೆ ಅಮೆರಿಕದ ಅಧ್ಯಕ್ಷ. ನೆಕ್ಸ್ಟ್ ಎರಡನೇ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ಅಧಿಕಾರ ಪ್ರತ್ಯೇಕತೆ. ಏನಪ್ಪ ಅಧಿಕಾರ ಪ್ರತ್ಯೇಕತೆ? ಆಗ್ಲೇ ಹೇಳಿದ ಮುಂಚೆನೇ ನಿಮಗೆ ವಿದ್ಯಾರ್ಥಿಗಳೇ, ಮಾಂಟೆಸ್ಕೋನ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ, ಆ ಒಂದು ಸಿದ್ಧಾಂತದ ಆಧಾರದ ಮೇಲೆ ಅಧ್ಯಕ್ಷೀಯ ಪದ್ಧತಿಯ ಅಧಿಕಾರ ಏನಪ್ಪಾ ಅನ್ನೋದ್ರಿಂದ ಇಲ್ಲಿ ಮೂರು ಅಂಗಗಳು, ಸರ್ಕಾರದ ಮೂರು ಅಂಗಗಳು ಏನು ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ ಅಂತ ಏನ್ ಕರಿತೀವಿ, ಮೂರು ಅಂಗಗಳು ಅಧಿಕಾರವನ್ನ ಪ್ರತ್ಯೇಕವಾಗಿ ಅಂದ್ರೆ ಒಂದು ಅಂಗ ಮತ್ತೊಂದು ಅಂಗದ ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನ ಮಾಡೋದಿಲ್ಲ. ಏನು ಇನ್ನೂ ಹೆಚ್ಚಿನ ಒಂದು ಅಂಶಗಳು ನೋಡಬೇಕು ಅಂದ್ರೆ ರಾಷ್ಟ್ರದ ಅಧ್ಯಕ್ಷರಿಗೆ ಅಂದ್ರೆ ಯಾರು ಅಮೆರಿಕದ ಅಧ್ಯಕ್ಷರಿದ್ದಾರೆ ಅವರು ಶಾಸಕಾಂಗದ ಅಧಿವೇಶನವನ್ನು ಕರೆಯುವ, ಅಧಿವೇಶನವನ್ನು ಮುಂದೂಡುವ ಯಾವುದೇ ಒಂದು ಅಧಿಕಾರ ಅವರಿಗೆ ಇರೋದಿಲ್ಲ. ಅದೇ ರೀತಿ ಅವರು ಶಾಸಕಾಂಗದ ಸಭೆಗಳಿಗೆ ಭಾಗವಹಿಸುವ ಮತ್ತೆ ಮಸೂದೆಗಳನ್ನು ಮಂಡಿಸುವ ಅಂದ್ರೆ ಸಂಸದೀಯ ಪದ್ಧತಿಯಲ್ಲಿ ಯಾವ ರೀತಿ ಇದೆ ಆ ಒಂದು ಪದ್ಧತಿಗೆ ವಿರುದ್ಧವಾಗಿ ಅಲ್ಲಿ ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಏನಿದೆ ಅದೇ ರೀತಿ ಅಲ್ಲಿ ಶಾಸಕಾಂಗ ಮತ್ತೆ ಕಾರ್ಯಾಂಗ ಪರಸ್ಪರ ಸ್ವತಂತ್ರವಾಗಿದ್ದು ಒಬ್ಬರ ಮೇಲೆ ಮತ್ತೊಬ್ಬರಿಗೆ ನಿಯಂತ್ರಣ ಇರೋದಿಲ್ಲ. ಮತ್ತೆ ಮುಂದಿನ ಒಂದು ಮುಖ್ಯಾಂಶ ಏನಪ್ಪ ಅಂದ್ರೆ ನಿಶ್ಚಿತ ಅಧಿಕಾರಾವಧಿ. ಏನು ನಿಶ್ಚಿತ ಅಧಿಕಾರಾವಧಿ? ಅಧ್ಯಕ್ಷೀಯ ಪದ್ಧತಿಯ ಪ್ರಮುಖ ಒಂದು ಲಕ್ಷಣ ಏನಪ್ಪ ನಿಶ್ಚಿತ ಅಂದ್ರೆ ಫಿಕ್ಸೆಡ್. ಅಂದ್ರೆ ಜನರಿಂದ ಆಯ್ಕೆಯಾದ ಅಧ್ಯಕ್ಷರು 4 ವರ್ಷಗಳವರೆಗೆ ನಿರಂತರವಾಗಿ ಅವರು ಅಧಿಕಾರದಲ್ಲಿ ಇರ್ತಾರೆ. ಅವರನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡಿ 2016 ಇಲ್ಲಿ ಏನು ಚುನಾವಣೆ 2020 ನವೆಂಬರ್ 3ನೇ ತಾರೀಕು ಅಮೆರಿಕಾದಲ್ಲಿ ಚುನಾವಣೆ ನಡೀತಾ ಇದೆ. 4 ವರ್ಷ ಅಲ್ಲಿ ಸಂವಿಧಾನದಲ್ಲೇ ಅವರ ಅಧಿಕಾರವನ್ನ ತಿಳಿಸಿದ್ದಾರೆ. 4 ವರ್ಷಗಳವಾಗಿ ನಿಶ್ಚಿತವಾಗಿ. ಯಾಕೆಂದರೆ ಸಂಸದೀಯ ಸರ್ಕಾರ ಪದ್ಧತಿಯ ಪ್ರಕಾರ ಇಲ್ಲಿ ಯಾವುದೇ ಒಂದು ಅವಿಶ್ವಾಸವನ್ನು ಮಂಡಿಸುವಾಗಿಲ್ಲ, ಸರ್ಕಾರವನ್ನು ಉಚ್ಚಾಟಿಸುವ ಒಂದು ಪದ್ಧತಿ ಇರಲಿಲ್ಲ, ಯಾವುದೇ ಒಂದು ಸರ್ಕಾರವನ್ನು ಕೆಳಗಿಳಿಸುವ ಯಾವುದೇ ಒಂದು ಅವಕಾಶವಿಲ್ಲ. ನಿಶ್ಚಿತವಾಗಿ ನಿರಂತರವಾಗಿ ಅಮೆರಿಕದ ಅಧ್ಯಕ್ಷರು 4 ವರ್ಷಗಳ ಕಾಲ ನಿರಂತರವಾಗಿ ಅಂದ್ರೆ ಮಹಾಭಿಯೋಗವೊಂದನ್ನು ಬಿಟ್ಟು ಇನ್ನು ಯಾವುದೇ ಒಂದು ವಿಧಾನದ ಮೂಲಕ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿಕೊಳ್ಳದೆ ಸಾಧ್ಯ ಇಲ್ಲ. ಮತ್ತೆ 4ನೇ ಪ್ರಮುಖ ಒಂದು ಲಕ್ಷಣ ಏನಪ್ಪ ಅಂದ್ರೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಒಡೆಯಾಗಿರುವುದಿಲ್ಲ. ಈ ಒಂದು ಪದ್ಧತಿಯಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಒಡೆಯಾಗಿರುವುದಿಲ್ಲ, ಸ್ವತಂತ್ರವಾಗಿ. ವಿದ್ಯಾರ್ಥಿಗಳ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕೇಳಿದಿರಿ ಕಾರ್ಯಾಂಗ ಶಾಸಕಾಂಗದಿಂದ ಸಂಸತ್ತಿಗೆ ಅಧೀನ ಆಯಿತು. ಆದರೆ ಇಲ್ಲಿ ಕಾರ್ಯಾಂಗ ಸಂಸತ್ ಅಥವಾ ಏನಲ್ಲಿ ಶಾಸಕಾಂಗ ಅಥವಾ ಕಾಂಗ್ರೆಸ್ ಅಂತ ಏನು ಕರಿತೀವಿ ಅದಕ್ಕೆ ಅಧೀನವಾಗಿದೆ, ಸ್ವತಂತ್ರವಾಗಿ. ಕಾರ್ಯಾಂಗದ ಏನು ಸದಸ್ಯರು ಶಾಸಕಾಂಗದ ಸದಸ್ಯರಾಗಿರಬೇಕಾಗಿಲ್ಲ, ಮತ್ತೆ ಅಲ್ಲಿಯ ಕಾಂಗ್ರೆಸ್ಗೆ ಹೊಣೆಗಾರರು ಆಗಬೇಕಾಗಿಲ್ಲ. ಆ ಒಂದು ಕಾಂಗ್ರೆಸ್ ಕಾರ್ಯಾಂಗಕ್ಕೆ ಸಲಹೆ ಮತ್ತೆ ಸೂಚನೆ ಕೊಡುವ ಒಂದು ಅವಕಾಶವೂ ಇರೋದಿಲ್ಲ, ಸ್ವತಂತ್ರವಾಗಿ ಕೆಲಸವನ್ನ ನಿರ್ವಹಣೆಯನ್ನ. ಮತ್ತೆ 5ನೇ ಒಂದು ಪ್ರಮುಖ ಏನಪ್ಪಾ ಅಂದ್ರೆ ಚುನಾಯಿತ ಪ್ರತಿನಿಧಿ. ಈ ಒಂದು ಪದ್ಧತಿಯಲ್ಲಿ ಅಧ್ಯಕ್ಷರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿರ್ತಾರೆ. ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳ ತಿಳ್ಕೊಳ್ಳಿ, ಅಮೆರಿಕದ ಚುನಾವಣಾ ಪದ್ಧತಿಯೇ ಬೇರೆ, ನಮ್ಮ ದೇಶದಲ್ಲಿ ಇರುವ ಪದ್ಧತಿ ಅಲ್ಲಿ 2 ಸದನಗಳಿದೆ. ಒಂದು ಸೆನೆಟ್, ಇನ್ನೊಂದು ಪ್ರತಿನಿಧಿ ಸಭೆ ಅಂತ. ಸೆನೆಟ್ನಲ್ಲಿ 100 ಜನ, ಪ್ರತಿನಿಧಿ ಸಭೆಯಲ್ಲಿ 438 ಜನ, ಒಟ್ಟು 538 ಜನ ಸದಸ್ಯರಿದ್ದಾರೆ. ಆದರೆ ಅಮೆರಿಕದ ಒಂದು ಚುನಾವಣಾ ವಿಶೇಷ ಏನಂದ್ರೆ ಮಕ್ಕಳೇ ಅಲ್ಲಿ ಒಂದು ಎಲೆಕ್ಟರಲ್ ಒಂದು ವಿಶೇಷ ಮತದಾರರ ಮಂಡಳಿ ಅಂತ ಒಂದು ಪ್ರಾರಂಭ ಮಾಡಿ ಪ್ರತಿಯೊಂದು ರಾಜ್ಯದಿಂದ ಅಂದರೆ ಅಮೆರಿಕದಲ್ಲಿ 50 ರಾಜ್ಯಗಳಿದೆ, ಆ 50 ರಾಜ್ಯಗಳಿಂದ 538 ಸದಸ್ಯರು ಏನಿದ್ದಾರೆ ಅವರನ್ನ ವಿಶೇಷ ಮತದಾರರ ಗಣ ಅಂತ ಇರುತ್ತೆ, ಆ ಗಣದಿಂದ ಆಯ್ಕೆ ಮಾಡ್ತಾರೆ. ಅಲ್ಲಿ ಒಟ್ಟು ಆ 538 ಜನ ಸದಸ್ಯರಿಂದ 270 ಮತಗಳನ್ನು ಯಾರು ಪಡಿತಾರೆ ಅವರು ಅಮೆರಿಕದ ಅಧ್ಯಕ್ಷರಾಗ್ತಾರೆ. ಈಗ ಮುಂದಿನ ತಿಂಗಳು ನವೆಂಬರ್ 3ನೇ ತಾರೀಕು ಚುನಾವಣೆ ನಡೆಯುತ್ತೆ. ಯಾರು ಆ ಒಂದು ಚುನಾವಣೆಯಲ್ಲಿ 270 ಮತಗಳನ್ನು ಪಡೆದ ವಿಶೇಷ ಮತದಾರರ ಗಣ ಅವರಿಗೆ ವೋಟ್ ಹಾಕ್ತಾರೆ ಅಧ್ಯಕ್ಷರಿಗೆ, ಅವರು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾರೆ. ನೆಕ್ಸ್ಟ್ 6ನೇ
ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರೆ ತಡೆ ಮತ್ತೆ ಸಮತೋಲನ, ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ. ಆಗಲೇ ಹೇಳಿದ ವಿದ್ಯಾರ್ಥಿಗಳೇ ನಿಮಗೆ ಈ ಒಂದು ಪದ್ಧತಿಯು ಮಾಂಟೆಸ್ಕೋ ಅವರ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತದ ಆಧಾರದ ಮೇಲೆ ಇರುವ ಒಂದು ಸರ್ಕಾರ ಪದ್ಧತಿ. ಆಗಲೇ ಏನು ಸರ್, ಆಗಲೇ ಸರ್ಕಾರದ 3 ಅಂಗಗಳು ಪರಸ್ಪರ ಹಸ್ತಕ್ಷೇಪ ಮಾಡಲ್ಲ, ಸ್ವತಂತ್ರವಾಗಿ ಅಧಿಕಾರವನ್ನು ನಿರ್ವಹಣೆ ಮಾಡ್ತದೆ ಅಂತ ಹೇಳಿದ್ರು. ಈಗ ಸರ್ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಏನಪ್ಪಾ ಅಂದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟರೆ, ಹೆಚ್ಚಿಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ, ಅಧಿಕಾರ ದುರುಪಯೋಗ ಆಗುತ್ತೆ. ಆ ಒಂದು ಅಧಿಕಾರದ ದುರುಪಯೋಗವನ್ನು ತಡೆಯಬೇಕು ಅಂದ್ಬಿಟ್ಟು ಅಮೆರಿಕಾದ ಸಂವಿಧಾನ ರಚನಾ ಸದಸ್ಯರು ಏನು ಮಾಡಿದರೆ ಅಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಂಟೆಸ್ಕೋ ಅವರ ಈ ಒಂದು ಸಿದ್ಧಾಂತವನ್ನ, ಪ್ರಿಯ ವಿದ್ಯಾರ್ಥಿಗಳು ನೀವೇ ನೋಡಿದರೆ ಒಂದು ನ್ಯಾಷನಲ್ ಹೈವೇ ಅಥವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಸ್ಪೀಡ್ ಆಗಿ ಗಾಡಿಗಳು ಪ್ರಯಾಣ ಮಾಡ್ತಿದ್ರು, ಮಧ್ಯದಲ್ಲಿ ಹಂಪ್ಸ್ ಅಂತ ಕರಿತೀವಿ, ಇಂಗ್ಲಿಷ್ನಲ್ಲಿ ಸ್ಪೀಡ್ ಬ್ರೇಕರ್ಗಳು ಅಂತ ಕರಿತೀವಿ. ಯಾಕೆ ಆ ಸ್ಪೀಡ್ ಬ್ರೇಕರ್ ಹಾಕಿರ್ತಾರೆ ಅಂದರೆ ಆ ವಾಹನಗಳ ವೇಗದ ಮಿತಿಯನ್ನ ನಿಯಂತ್ರಣ ಮಾಡಬೇಕು, ಇಲ್ಲ ಅಂದರೆ ಆ ವಾಹನ ಅಪಘಾತಕ್ಕೆ ಈಡಾಗುತ್ತೆ. ಅದೇ ರೀತಿ ಅಮೆರಿಕದಲ್ಲಿ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅಧಿಕಾರ ಇದೆ ಅಂದ್ಬಿಟ್ಟು ಅಧಿಕಾರ ಚಲಾವಣೆಯನ್ನ ಮಾಡಿದ್ರೆ ಅದು ಅಧಿಕಾರ ದುರುಪಯೋಗ ಆಗುತ್ತೆ ಅನ್ನೋ ಒಂದೇ ಒಂದು ಅಂಶವನ್ನು ಮನದಲ್ಲಿಟ್ಕೊಂಡು ತಡೆ ಮತ್ತೆ ಸಮತೋಲನ ಒಂದು ಅಂಶವನ್ನ ಅಲ್ಲಿ ಸೇರಿಸಿದರು. ಏನಪ್ಪಾ ಒಂದು ಉದಾಹರಣೆ, ಅಮೆರಿಕ ಅಧ್ಯಕ್ಷರು ಯಾವುದೇ ಒಂದು ಒಪ್ಪಂದಗಳಿರ್ಬೋದು ಅಥವಾ ಆಯವ್ಯಯ ಇರ್ಬೋದು, ಅಲ್ಲಿಯ ಶಾಸಕಾಂಗದ ಅಂದರೆ ಕಾಂಗ್ರೆಸ್ನ ಒಪ್ಪಿಗೆ ಅವಶ್ಯಕತೆ ಇಲ್ಲ. ಮತ್ತೆ ಅದೇ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಒಪ್ಪಿಗೆ ಬೇಕು. ಅದೇ ರೀತಿ ಕಾಂಗ್ರೆಸ್ನಿಂದ ಅನುಮೋದಿಸಲ್ಪಟ್ಟ ಯಾವುದೇ ಒಂದು ಕಾನೂನು ಅಧ್ಯಕ್ಷರ ವಿಟೋ ಅಧಿಕಾರಕ್ಕೆ ಅಲ್ಲಿ ಒಳಪಟ್ಟಿದೆ. ಯಾಕೆ ಅಂದರೆ ಕಾರ್ಯಾಂಗ ಶಾಸಕಾಂಗವನ್ನ ನಿಯಂತ್ರಣ ಅಂದ್ರೆ ಚೆಕ್ ಅಂಡ್ ಬ್ಯಾಲೆನ್ಸ್, ತಡೆ ಮತ್ತೆ ಸಮತೋಲನವನ್ನು ಮಾಡಬೇಕು ಅಂತ ಆ ಒಂದು ಅಂಶವನ್ನ. ಅದೇ ರೀತಿ ಫೆಡರಲ್ ನ್ಯಾಯಾಲಯ ಅಂದ್ರೆ ನ್ಯಾಯಾಂಗ ಅಂತ ಏನ್ ಕರಿತೀವಿ ವಿದ್ಯಾರ್ಥಿಗಳೇ, ಅದು ಸಹ ನ್ಯಾಯಿಕ ವಿಮರ್ಶೆ ಅಂದ್ರೆ ಫೆಡರಲ್ ನ್ಯಾಯಾಲಯವು ನ್ಯಾಯಿಕ ವಿಮರ್ಶೆಯ ಮೂಲಕ ಅದು ಸಹ ತಡೆ ಮತ್ತೆ ಸಮತೋಲನ ಮುಖಾಂತರ ನಿಯಂತ್ರಣವನ್ನು ಮಾಡುತ್ತೆ. ಕೊನೆಯ ಒಂದು ಲಕ್ಷಣ ಏನಪ್ಪ ಅಂದ್ರೆ ಅಧ್ಯಕ್ಷರ ಅಧೀನದಲ್ಲಿ ಈ ಒಂದು ಪದ್ಧತಿಯಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಚುನಾವಣೆಯಲ್ಲಿ ನಿಮ್ಗಾಗಲೇ 538 ಜನ ಸದಸ್ಯರು ಅಂತ, ಆ 58 ಜನ ಸದಸ್ಯರು ಏನು ಆಯ್ಕೆಯಾಗಿರ್ತಾರೆ ಅವರೆಲ್ಲರ ಕಾರ್ಯದರ್ಶಿಗಳು, ಒಂದು ಕಾರ್ಯದರ್ಶಿಗಳು ಅಧ್ಯಕ್ಷರ ಅಧೀನದಲ್ಲಿ ಇರ್ತಾರೆ. ಆ ಒಂದು ಕಾರ್ಯದರ್ಶಿಗಳೇ ಅಧ್ಯಕ್ಷರಿಗೆ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ವಿಶೇಷ ಅಂದರೆ ಆ 538 ಜನರು ಶಾಸಕಾಂಗದ ಸದಸ್ಯರು ಅಲ್ಲ, ಮತ್ತೆ ಅವರು ಶಾಸಕಾಂಗಕ್ಕೂ ಜವಾಬ್ದಾರಿ ಆಗಬೇಕಾಗಿಲ್ಲ. ಯಾರಿಗೆ ಜವಾಬ್ದಾರಿ ಆಗಬೇಕು ಅಂದರೆ ಅಧ್ಯಕ್ಷರಿಗೆ ಜವಾಬ್ದಾರಿ ಆಗಬೇಕು. ಧನ್ಯವಾದ. My dear students, now let us pass on the one more important segment of our study, that is the presidential form of government. Here, my dear students, you are going to understand what is the presidential form of government. How we are going to decide this government is presidential one with its own features. I mean, you are going to understand what type of features will be there with the presidential form of government. Before I am entering to the features of this government, I would like to explain what is the presidential form of government. My dear students, what you are seeing in this slide, presidential form of government itself give you a simple meaning with its name itself. See, presidential system originated in United States of America. There is no doubt about it. It is called the presidential government because in this system, president is the supreme head of the state and the government both. Dear students, in the system, also known as non-parliamentary because there is no relationship between legislature and executive. Dear students, when you come across to understand the presidential form of government, it's also called a fixed
executive form of government or system. Why? If you go to understand the American presidential form of government, you will see fixed tenure, that is 4 years. After the completion of 4 years, the election will be take place for this post. But students, it is also called non-responsible executive, as executive is not creation of the legislation. Yes, here we have to understand in the presidential form of government, president is everything. Now we have to understand what are the features of this type of government. Dear students, you are going to understand one by one with your own clarity. For example, see, the first and foremost feature of this government is head of the state is real executive. What have I told you? While I am going to explain the meaning of presidential form of government, yes, the same thing will be repeated here also. In the presidential system, there is no distinction between nominal and real executive like parliamentary system of government. Yes, there is only one real executive, that is the president, who is the real as well as constitutional head of the state, is also head of the government. For example, whatever I told you, the president of America. Yes. Next feature of this system is separation of power. Dear students, when we come across the separation of powers, we must be recollect a famous name and a philosopher, that is Montesquieu. Yes? Here, in this feature, the presidential system is based on the theory of separation of power. What I have already told you, which has been propounded by the famous philosopher Montesquieu. The legislature, executive and judiciary must be independent of each other and function in their respective jurisdiction. They will have their own jurisdiction. That's why we are going to say here there will be a separation among them. The president has no power to summon or prorogue and dissolve Congress, legislature. He does not attend the meeting of Congress and cannot initiate bills some way. Dear students, the Congress and the President are independent of each other because of theory of separation of power. Another one feature of this government is this government is always engaging with checks and balances. Yes? Here, the theory of separation of power is adopted and the three organs are kept independent of each other. They are connected by the theory of checks and balance themselves. Yes? Reasonable limitations are imposed upon the three organs of the government. Why? To maintain the checks and balance among the organs of the government. Each organ exercises control on the other organ to bring balance to the system. It is clear, dear students. The budget prepared by the president and treaties enacted upon by him require the sanction of the Congress. It denotes how the system will be provide the relationship between the executive and legislature. Under this, what we call checks and balance. I am also going to understand with you people, the laws passed by the Congress are subjects stop and exercise of veto power by the president. Yes, in the federal court by judicial review, checks and constitutional laws. These are all what we call ingredients of what we call checks and balances of this governmental feature. My dear students, what I have already told you, it is with its own fixed tenure. Yes, it is one more feature. The president is directly elected by the people for a
fixed term of 4 years as specified in the Constitution. This Constitution itself is going to fix President's tenure. According to that tenure, he will be act. Yes, his continuance in office does not depend upon the measure its support or confidence of the Congress or legislature. Dear students, if you go to America, yes, you are going to understand the American president will be sit on the chair till 4 years. That's all. Then we can move. Here, president is a elected representative. Dear students, here you are going to understand the president is the elected representative of the people and elected by the people through an electoral college. Dear students, here if you are going to face a question how president will be elected to the in the system, you are going to say yes, he will be elected from the electoral college respectively. Yes. Now we have to understand one more feature, that is executive is not a member of legislature. Yes. At the outset, what we are already discussed, president is always far away from what we call legislature. Then it shows executive, president is not member of legislature. Yes, ministers in the parliamentary system should be members of the parliament. On the contrary, in presidential system, the president is to be member of Congress. Yes, here you have to understand the president is not emerged from what we call legislature. Yes, one more thing is the cabinet is there with him. That cabinet will be comprising of his own secretaries. How these secretaries are coming to work with him? Yes, it is the important thing. Secretary is subordinate to the president, not to the what we call legislature like parliamentary system. How they are come into the power? The secretaries are appointed by the president and are responsible to him, because president is going to select the persons from the different walks of life in the country for the development of his own government or his own country. See, they are merely his personal assistants. They are not the members of the legislature and not responsible to it. Dear students, these lines are going to make you aware how the secretaries are emerging towards the presidential executive. Dear students, so far we are understand and discussed how the presidential form of government will be emerged, how it will be work as a respective political system in the world politics. You are going to understand very easily by seeing these things. Thank you. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು, ಉಪನಿರ್ದೇಶಕರ ಕಚೇರಿ ಮಂಡ್ಯ ಜಿಲ್ಲೆ ಮತ್ತು ರಾಜ್ಯಶಾಸ್ತ್ರ ಅಕಾಡೆಮಿ ಮಂಡ್ಯದ ವತಿಯಿಂದ ಏನು ರಾಜ್ಯಶಾಸ್ತ್ರ ಪ್ರಥಮ PUCಯ ಸಂಬಂಧಪಟ್ಟಂತ ಪ್ರೀ ರೆಕಾರ್ಡಿಂಗ್ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದೀವೋ, ಇದರ ಸದುಪಯೋಗ ಪಡಿಸ್ಕೋಬೇಕಾಗಿ ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ನನ್ನ ಹೆಸರು ಕುಮಾರಸ್ವಾಮಿ GS, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಿಕ್ಕೇರಿ, ಕ್ಯಾರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪ್ರಥಮ PUCನಲ್ಲಿ 4ನೇ ಅಧ್ಯಾಯದಲ್ಲಿದ್ದೇವೆ. 4ನೇ ಅಧ್ಯಾಯದಲ್ಲಿ ಈಗಾಗಲೇ ನೀವು ಪ್ರಜಾಪ್ರಭುತ್ವ ಮತ್ತು ನಿರಂಕುಶ ಸರ್ಕಾರಗಳನ್ನು ನೋಡಿದ್ದೇವೆ. ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾನು ಸರ್ಕಾರದ ಬಗೆಗಳಲ್ಲಿ ಸಂಸದೀಯ ಮಾದರಿ ಸರ್ಕಾರವನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಸಂಸದೀಯ ಸರ್ಕಾರ ಪದ್ಧತಿನಲ್ಲಿ ನೀವು ಸಾಮಾನ್ಯವಾಗಿ ಸಂಸದೀಯ ಸರ್ಕಾರ ಎಂದರನ್ನು ತಿಳ್ಕೋಬೇಕಾದಾಗ ಕಾರ್ಯಾಂಗ ಶಾಸಕಾಂಗಕ್ಕೆ ನೇರವಾಗಿ ಜವಾಬ್ದಾರಿಯಾಗಿರುವುದನ್ನು ಸಂಸದೀಯ ಮಾದರಿ ಸರ್ಕಾರ ಅಂತ ನಾವಿಲ್ಲಿ ಕರಿತೇವೆ.
ಉದಾಹರಣೆಗೆ ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಭಾರತ. ಇಲ್ಲಿ ಬ್ರಿಟನ್ ಅನ್ನು ನೀವು ಗಮನಿಸಬೇಕಾದಾಗ ಬ್ರಿಟನ್ ಅಲ್ಲಿ ಸಂಸದೀಯ ಮಾದರಿ ಸರ್ಕಾರ ಪ್ರಥಮ ಬಾರಿಗೆ ಕ್ರಿಸ್ತ ಶಕ 1688ರಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂತು ಅಂತ ನಾವಿಲ್ಲಿ ತಿಳ್ಕೋಬಹುದು. ಸಂಸದೀಯ ಮಾದರಿ ಸರ್ಕಾರದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಪಾತ್ರಗಳನ್ನು ನೀವು ಬಹಳ ಮುಖ್ಯವಾಗಿ ಅಧ್ಯಯನ ಮಾಡಬೇಕು. ಏನು ಶಾಸಕಾಂಗವನ್ನು ನಾವು ಎರಡನೇ ಅಧ್ಯಯನ ಮಾಡಿದ್ದೇವೋ, ಶಾಸಕಾಂಗ ಎಂದರೇನು ಅನ್ನೋದಾಗ ಕಾನೂನನ್ನು ರಚಿಸುವಂತಹ ಅಂಗ. ಕಾರ್ಯಾಂಗ ಎಂದರೇನು ತಿಳ್ಕೋಬೇಕಾದಾಗ ಶಾಸಕಾಂಗ ರಚಿಸಿದ ಕಾನೂನುಗಳನ್ನ ಜಾರಿಗೊಳಿಸುವಂತಹ ಅಂಗ. ನ್ಯಾಯಾಂಗ ಕಾನೂನುಗಳಿಗೆ ಅರ್ಥ ವಿವರಣೆ ನೀಡುವಂತ ಅಂಗ ಅಂತ ನೀವು ಎರಡನೇ ಅಧ್ಯಾಯದಲ್ಲಿ ರಾಜ್ಯ ಎಂಬ ಪಾಠದಲ್ಲಿ ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಬಗ್ಗೆ ತಿಳ್ಕೊಂಡಾಗ ಶಾಸಕಾಂಗ ಮತ್ತು ಕಾರ್ಯಾಂಗವನ್ನ ನೀವು ಹೆಚ್ಚು ವಿಚಾರನ ಗಮನಿಸ್ತಾ ಹೋಗಬೇಕು. ಕಾರ್ಯಾಂಗ ಇಲ್ಲಿ ನಾವು ರಾಷ್ಟ್ರದ ಮುಖ್ಯಸ್ಥರು, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಒಳಗೊಂಡಿರುತ್ತೆ. ಇಲ್ಲಿ ಜವಾಬ್ದಾರಿಯುತ ಸರ್ಕಾರ ಅಂತ ನಾವಿಲ್ಲಿ ಕರೀತೇವೆ. ಅದೇ ರೀತಿಯಲ್ಲಿ ಶಾಸಕಾಂಗ ಸಂಪೂರ್ಣವಾಗಿ ಕಾರ್ಯಾಂಗ ಇಲ್ಲಿ ಶಾಸಕಾಂಗದ ಸೃಷ್ಟಿಯಾಗಿರುತ್ತೆ. ಕಾರ್ಯಾಂಗದ ಎಲ್ಲ ಏನು ರಾಷ್ಟ್ರದ ಮುಖ್ಯಸ್ಥರನ್ನು ಹೊರತುಪಡಿಸಿ ಪ್ರಧಾನಮಂತ್ರಿಯನ್ನು ಒಳಗೊಂಡ ಸಚಿವ ಸಂಪುಟ ಶಾಸಕಾಂಗದ ಸದಸ್ಯರಾಗಿರ್ತಾರೆ. ಸದಸ್ಯರಲ್ಲದಿದ್ದರೂ ಕೂಡ ಅವರು ಆ ಸ್ಥಾನವನ್ನು ಅಲಂಕರಿಸಬಹುದು. ಆದರೆ 6 ತಿಂಗಳ ಒಳಗಾಗಿ ಶಾಸಕಾಂಗದ ಯಾವುದಾದರೂ ಸದನಕ್ಕೆ ಸದಸ್ಯರಾಗಿ ಆಯ್ಕೆ ಆಗಬೇಕು, ಇಲ್ಲಾಂದ್ರೆ ಅವರ ಸ್ಥಾನ ರದ್ದಾಗುತ್ತದೆ. ಹಾಗಾಗಿ ಇಲ್ಲಿ ಶಾಸಕಾಂಗದ ಸದಸ್ಯರಾಗಿರ್ತಾರೆ. ಶಾಸಕಾಂಗದ ಕೆಲಸದಕ್ಕೆ ಸಂಪೂರ್ಣವಾದಂತಹ ಸಾಮೂಹಿಕ ಜವಾಬ್ದಾರಿ ಹೊಣೆಗಾರರಾಗಿರ್ತಾರೆ. ಹಾಗಾಗಿ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತೋ ಅದನ್ನು ಸಂಸದೀಯ ಮಾದರಿ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಒಂದು ವ್ಯಾಖ್ಯೆಯನ್ನು ಕೂಡ ನಾವು ಗಮನಿಸಬಹುದು. ರಾಜ್ಯಶಾಸ್ತ್ರಜ್ಞರಾದ ಬೆಗಾಟ್ ಅವರ ಪ್ರಕಾರ ಯಾವ ವ್ಯವಸ್ಥೆಯಲ್ಲಿ ಸಚಿವ ಸಂಪುಟವು ಶಾಸಕಾಂಗ ಮತ್ತು ಕಾರ್ಯಾಂಗಗಳನ್ನು ಒಟ್ಟಿಗೆ ಸೇರಿಸುವ ಕೊಂಡಿ, ಇದನ್ನ ಬೆಗಾಟ್ ಅವರು ಸಂಸದೀಯ ಸರ್ಕಾರ ಅಂತ ಕರೀತಾರೆ. ಸೊ ಪ್ರಿಯ ವಿದ್ಯಾರ್ಥಿಗಳ, ಇದು ಸಂಸದೀಯ ಮಾದರಿ ಸರ್ಕಾರ ಎಂದರೆ ಅಂತ ನಿಮ್ಗೆ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅವಾಗ ನೀವು ಅದನ್ನ ಒಂದು ವ್ಯಾಖ್ಯೆ ಮೂಲಕ ಉತ್ತರವನ್ನು ನೀಡಬೇಕು. ನಂತರ ನಾವು ಸಂಸದೀಯ ಮಾದರಿಯ ಸರ್ಕಾರದ ಲಕ್ಷಣಗಳನ್ನು ನೋಡೋಣ. ಇದು 5 ಅಂಕದ ಪ್ರಶ್ನೆಯೂ ಕೂಡ ಆಗಿರುತ್ತೆ. ಒಂದು ಸಾರಿ ಸಂಸದೀಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಸರ್ಕಾರ ಎರಡನ್ನು ಸೇರಿಸಿ 10 ಅಂಕದ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಮೊದಲ ಲಕ್ಷಣವನ್ನು ನೋಡೋಣ. ನಾಮಮಾತ್ರ ಕಾರ್ಯಾಂಗ, ರಿಯಲ್ ಎಕ್ಸಿಕ್ಯೂಟಿವ್ ಅಂತ ನಾವು ಕರಿತೀವೋ, ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರು ನಾಮಮಾತ್ರ, ಹೆಸರಿಗೆ ಮಾತ್ರ ಅವರ ಹೆಸರಿನಲ್ಲಿ ಅಧಿಕಾರ ಚಲಾವಣೆ ಆಗುತ್ತದೆ. ಅವರೊಂದು ಉತ್ಸವ ಮೂರ್ತಿ ಅಂತ ಕರೀತೇವೆ. ಆದರೆ ರಾಷ್ಟ್ರದ ಮುಖ್ಯಸ್ಥರು ಅಧಿಕಾರವನ್ನು ಚಲಾಯಿಸಬೇಕಾದಾಗ ಪ್ರಧಾನಮಂತ್ರಿಯನ್ನು ಒಳಗೊಂಡ ಸಚಿವ ಸಂಪುಟದ ಸಲಹೆ, ಸಹಕಾರ, ಸೂಚನೆಗಳನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾಮ ಮಾತ್ರ ಅಂತ ನಾವು ಕರಿತೇವೆ. ಉದಾಹರಣೆಗೆ ಬ್ರಿಟನ್ನಲ್ಲಿ ರಾಜ ಅಥವಾ ರಾಣಿ, ಭಾರತದಲ್ಲಿ ರಾಷ್ಟ್ರದ ಮುಖ್ಯಸ್ಥರು ರಾಷ್ಟ್ರಪತಿ. ಇವರು ನಾಮ ಮಾತ್ರ ಅಂದ್ರೆ ಹೆಸರಿಗೆ ಮಾತ್ರ ಇವರ ಹೆಸರಿನಲ್ಲಿ ಅಧಿಕಾರ ಚಲಾವಣೆ ಆಗುತ್ತೆ ಅಂತ ನಾವು ನೋಡಬಹುದು. ಮತ್ತೊಂದು ಲಕ್ಷಣ ಎರಡನೇದು ನೈಜ ಕಾರ್ಯಾಂಗ, ರಿಯಲ್ ಎಕ್ಸಿಕ್ಯೂಟಿವ್ ಅಂತ ನಾವೇನು ಕರಿತೀವೋ, ನೈಜ ಕಾರ್ಯಾಂಗದಲ್ಲಿ ನಾನು ಹೇಳಿದ ಹಾಗೆ ರಾಷ್ಟ್ರದ ಸಂಪೂರ್ಣ ಅಧಿಕಾರವನ್ನ ಪ್ರಧಾನಮಂತ್ರಿಯನ್ನು ಒಳಗೊಂಡ ಸಚಿವ ಸಂಪುಟ ವಾಸ್ತವವಾಗಿ ನೈಜವಾಗಿ ಚಲಾವಣೆ ಮಾಡುತ್ತದೆ. ಹಾಗಾಗಿ ಈ ವಿದ್ಯಾರ್ಥಿಗಳೇ, ಪ್ರಧಾನಮಂತ್ರಿಯನ್ನು ಒಳಗೊಂಡ ಸಚಿವ ಸಂಪುಟ ಸಂಸದೀಯ ಮಾದರಿನಲ್ಲಿ ಬಲಿಷ್ಠವಾದುದು. ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ರಾಷ್ಟ್ರದ ಮುಖ್ಯಸ್ಥರು, ಸಂವಿಧಾನದ ಮುಖ್ಯಸ್ಥರು ರಾಷ್ಟ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ರೆ, ಇಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿ ಒಳಗೊಂಡ ಸಚಿವ ಸಂಪುಟ ಕಾರ್ಯನಿರ್ವಹಣೆ ಮಾಡುತ್ತದೆ. ಮತ್ತೊಂದು ಲಕ್ಷಣ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿ. ಇಲ್ಲಿ ನಾಳೆ ಸಾಮಾನ್ಯ ವ್ಯಾಖ್ಯಾನದಲ್ಲಿ ನಿಮಗೆ ಗಮನ ತಂದಿದ್ದೇನೆ. ಕಾರ್ಯಾಂಗವು ನೇರವಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಹೊಣೆಗಾರಿಕೆಯಾಗಿ ಕಾರ್ಯನಿರ್ವಹಿಸಬೇಕು. ಯಾಕೆ ಅಂದರೆ ಶಾಸಕಾಂಗದ ಸೃಷ್ಟಿಯೇ ಕಾರ್ಯಾಂಗ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಶಾಸಕಾಂಗದಲ್ಲಿ ಸಂಪೂರ್ಣವಾದ ಒಂದು ಜವಾಬ್ದಾರಿನ ಹೊಂದಿರಬೇಕಾಗುತ್ತೆ ಕಾರ್ಯಾಂಗ. ಮತ್ತೊಂದು ಲಕ್ಷಣ ನೋಡೋಣ, ವೈಯಕ್ತಿಕ ಜವಾಬ್ದಾರಿ, ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ವೈಯಕ್ತಿಕವಾಗಿ ಮಂತ್ರಿಗಳು ವಿವಿಧ ಇಲಾಖೆಯ ಕಾರ್ಯವನ್ನ ಜವಾಬ್ದಾರಿಯನ್ನು ಹೊಂದಿರ್ತಾರೆ.
ಉದಾಹರಣೆಗೆ ರೈಲ್ವೆ ಮಂತ್ರಿ, ಹಣಕಾಸು ಮಂತ್ರಿ, ಗೃಹ ಮಂತ್ರಿ, ರಕ್ಷಣಾ ಮಂತ್ರಿ, ವಿದೇಶಾಂಗ ವ್ಯವಹಾರ ಮಂತ್ರಿ ನಾವು ಕಾಣ್ತೇವೋ ಆ ರೀತಿಯಲ್ಲಿ ಆಯಾಯ ಇಲಾಖೆಯ ಉಸ್ತುವಾರಿ ಹೊಂದಿರತಕ್ಕಂಥ ಮಂತ್ರಿಗಳು ವೈಯಕ್ತಿಕವಾಗಿ ಆಯಾಯ ಇಲಾಖೆಯ ಆಗುಹೋಗುಗಳಿಗೆ ಯಾವುದೇ ಪರಿಣಾಮಗಳಿಗೆ ವೈಯಕ್ತಿಕವಾಗಿ ಜವಾಬ್ದಾರಾಗಿರಬೇಕಾಗುತ್ತೆ. ಅದು ಸಂಸದೀಯ ಸರ್ಕಾರ ಮಾದರಿಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ. ನಂತರ ಸಾಮೂಹಿಕ ಜವಾಬ್ದಾರಿ, ಸಂಸದೀಯ ಮಾದರಿ ಸರ್ಕಾರದ ಲಕ್ಷಣದಲ್ಲಿ ಬಹಳ ಮುಖ್ಯವಾದ ಸಾಮೂಹಿಕ ಜವಾಬ್ದಾರಿ. ಶಾಸಕಾಂಗದ ಕೆಳ ಸದನಕ್ಕೆ ಸಂಪೂರ್ಣವಾಗಿ ಕಾರ್ಯಾಂಗ ಜವಾಬ್ದಾರಿಯಾಗಿರುತ್ತೆ. ಪ್ರಧಾನಮಂತ್ರಿನ ಒಳಗೊಂಡ ಮಂತ್ರಿಮಂಡಲ, ಯಾಕೆಂದ್ರೆ ಒಟ್ಟಿಗೆ ತೇಳ್ತಾರೆ, ಒಟ್ಟಿಗೆ ಮುಳುಗ್ತಾರೆ. ಅದನ್ನು ನಾವು ನೋಡ್ತೇವೆ. ಶಾಸಕಾಂಗದ ಬೆಂಬಲ, ಶಾಸಕಾಂಗದ ಸಹಕಾರ ಇಲ್ಲದೆ ಕಾರ್ಯಾಂಗ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಶಾಸಕಾಂಗದ ಸದಸ್ಯರಾಗಿರೋದ್ರಿಂದ ಕಾರ್ಯಾಂಗದಲ್ಲಿ ಸಂಪೂರ್ಣವಾಗಿ ಶಾಸಕಾಂಗಕ್ಕೆ ಸಾಮೂಹಿಕವಾಗಿ ಜವಾಬ್ದಾರಿಯನ್ನು ಹೊಂದಿರುತ್ತೆ ಅಂತ ನಾವು ಹೇಳ್ತೇವೆ. ಮತ್ತೊಂದು ರಾಜಕೀಯ ಏಕತೆ. ಇಲ್ಲಿ ಸರ್ಕಾರ ರಚನೆ ಆಗಿರ್ತಕ್ಕಂಥ ಸಂಸತ್ತಿನ ಕೆಳಮನೆಯಾದಂಥ ಏನು ನಾವು ಸದನ ಅಂತ ಹೇಳ್ತೇವೋ ಅದರಲ್ಲಿ ಬಹುಮತ ಪಡೆದ ಪಕ್ಷ ಸರ್ಕಾರ ರಚನೆ ಮಾಡಿರುತ್ತೆ. ಆ ಪಕ್ಷದ ಸದಸ್ಯರು ಒಂದೇ ಪಕ್ಷದವರಾಗಿರೋದ್ರಿಂದ ಸಚಿವ ಸಂಪುಟದಲ್ಲಿ ಆಗುವಂಥ ನಿರ್ಣಯಗಳನ್ನ ಗೌಪ್ಯತೆಯನ್ನು ಕಾಪಾಡ್ತಾರೆ. ಏಕತೆ ಇರುತ್ತೆ, ಹೋಮೋಜೆನಿಟಿ ಅಂತ ನಾವು ಕರಿತೇವೆ, ಯುನಿಟಿ ಅಂತ ಕರಿತೇವೆ. ಸೊ ಹಾಗಾಗಿ ರಾಜಕೀಯ ಏಕತೆ ಅನ್ನೋದು ಸಂಸದೀಯ ಮಾದರಿ ಸರ್ಕಾರದಲ್ಲಿ ಹೆಚ್ಚು ಇರುತ್ತೆ. ಎಲ್ಲರೂ ಒಮ್ಮತದಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ ಎಂಬುದನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಜೊತೆಗೆ ಮತ್ತೊಂದು ಲಕ್ಷಣ ಪ್ರಧಾನಮಂತ್ರಿ ನಾಯಕತ್ವ. ಪ್ರಿಯ ವಿದ್ಯಾರ್ಥಿಗಳೇ, ಸಂಸದೀಯ ಮಾದರಿ ಸರ್ಕಾರದಲ್ಲಿ ನೀವು ಆಗ ಗಮನಿಸಿದರೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರದ ಮುಖ್ಯಸ್ಥರು, ನೈಜ ಕಾರ್ಯಾಂಗ ಅಂದ್ರೆ ಪ್ರಧಾನಮಂತ್ರಿನ ಒಳಗೊಂಡ ಸಚಿವ ಸಂಪುಟ, ಸರ್ಕಾರದ ಸಂಪೂರ್ಣ ಮುಖ್ಯಸ್ಥರು ಪ್ರಧಾನಮಂತ್ರಿ, ರಾಷ್ಟ್ರದ ಮುಖ್ಯಸ್ಥರು ರಾಷ್ಟ್ರ ಏನು ನಾವು ರಾಷ್ಟ್ರಪತಿ ಅಥವಾ ರಾಜರಾಣಿ ಅಂತ ಕರಿತೀವೋ ಇಂಗ್ಲೆಂಡ್ ಅಲ್ಲಿ, ಆ ರೀತಿಯಾಗಿ ಇಲ್ಲಿ ಪ್ರಧಾನಮಂತ್ರಿಯವರು ಸಂಪೂರ್ಣವಾದ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ನಾವು ನೋಡೋದಾದ್ರೆ ನವೋಮಂಡಲದಲ್ಲಿ ಮಿನುಗುವ ಸೂರ್ಯ ಪ್ರಧಾನಮಂತ್ರಿಗೆ ಹೋಲಿಸ್ತಾ ಇದ್ದೀವಿ. ರಾತ್ರಿ ಹೊತ್ತು ನಕ್ಷತ್ರಗಳ ಮಧ್ಯೆ ಮಿನುಗುವಂತ ಚಂದ್ರನಂತೆ ಪ್ರಧಾನಮಂತ್ರಿ ಕಾರ್ಯನಿರ್ವಹಿಸ್ತಾರೆ. ಕ್ಯಾಬಿನೆಟ್ ನ ಸಂಪೂರ್ಣ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕೆಲಸದ ನಾಯಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಪ್ರಧಾನಮಂತ್ರಿ ಇವರ ಪಾತ್ರ ಸಂಸದೀಯ ಮಾದರಿ ಸರ್ಕಾರದಲ್ಲಿ ಅತಿ ಹೆಚ್ಚು ಪ್ರಬಲವಾಗಿರುತ್ತೆ. ಇಡೀ ಆ ಮಂತ್ರಿಮಂಡಲವನ್ನ ಆಯ್ಕೆ ಮಾಡೋದು, ಮಂತ್ರಿಗಳಿಗೆ ಖಾತೆಗಳನ್ನು ನೀಡೋದು, ಮಂತ್ರಿಗಳ ಖಾತೆಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಿಲ್ಲ ಅಂದ್ರೆ ಖಾತೆಗಳನ್ನ ಬದಲಾವಣೆ ಮಾಡೋದು, ಇದೆಲ್ಲ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿನೇ ಒಳಗೊಂಡಿರೋದ್ರಿಂದ ಪ್ರಧಾನಮಂತ್ರಿಯ ಪಾತ್ರ ಅತ್ಯಂತ ಬಲಿಷ್ಠವಾಗಿ ನಾವು ಸಂಸದೀಯ ಮಾದರಿ ಸರ್ಕಾರ ನೋಡ್ತೇವೆ. ಹಾಗಾಗಿ ನಾವು ಇದು ಬಹಳ ಮುಖ್ಯವಾಗಿ ಲಕ್ಷಣವನ್ನು ಗಮನಿಸ್ತಾ ಹೋಗಬೇಕು. ಮತ್ತೊಂದು ರಚನಾತ್ಮಕ ವಿರೋಧ ಪಕ್ಷ. ಸಂಸದೀಯ ಮಾದರಿ ಸರ್ಕಾರ ಪದ್ಧತಿನಲ್ಲಿ ಯಾವ ಪಕ್ಷ ಬಹುಮತ ಪಡೆಯುತ್ತೋ ಆ ಪಕ್ಷ ಸರ್ಕಾರ ರಚನೆ ಮಾಡಿದ್ರೆ ಉಳಿದ ಪಕ್ಷಗಳು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತವೆ. ಇಲ್ಲಿ ವಿರೋಧ ಪಕ್ಷದ ನಾಯಕ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದೇವೆ ಈಗ. ಹಾಗಾಗಿ ವಿರೋಧ ಪಕ್ಷ ಸರ್ಕಾರದ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿಗಳನ್ನ ಜನರಿಗೆ ಬಿಂಬಿಸ್ತಾ ಇರುತ್ತೆ, ಜನ ಜಾಗೃತಿ ಮೂಡಿಸ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಸರ್ಕಾರದ ಕಾವಲು ನಾಯಿ ಅಂತ ಕೂಡ ನಾವು ಕರೀತೇವೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೂಡ ಮಂಡಿಸ್ತಾರೆ. ಸರ್ಕಾರ ದುರಾಡಳಿತ ನಿರ್ವಹಿಸಬೇಕಾದಾಗ ಇವರು ಅವರನ್ನು ಅಧಿಕಾರದ ಕೆಳಗಿಸಿ ಇವರು ಕೂಡ ಅಧಿಕಾರಕ್ಕೆ ಬರೋ ಸಾಧ್ಯತೆ ಕೂಡ ಇರ್ತವೆ. ಹಾಗಾಗಿ ಒಸ್ತಿನದಲ್ಲಿರುವಂತ ಸರ್ಕಾರ ಎಂಬುದಾಗಿ ಕೂಡ ನಾವು ವಿರೋಧ ಪಕ್ಷವನ್ನ ಕರೀತೇವೆ. ಹಾಗಾಗಿ ವಿರೋಧ ಪಕ್ಷದ ಪಾತ್ರ ಇಲ್ಲಿ ಅತಿ ಹೆಚ್ಚಾಗಿರುತ್ತೆ. ಸಂಸದೀಯ ಮಾದರಿ ಸರ್ಕಾರದಲ್ಲಿ ಸರ್ಕಾರ ಯಾವ್ಯಾವ ರೀತಿ ಕಾರ್ಯನಿರ್ವಹಿಸ್ತದೋ, ಸರ್ಕಾರ ಮುಂದೆ ಹೇಗಿರಬೇಕು, ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸ್ತಾ ಇದೆ, ಯಾವ ಕಾರ್ಯಕ್ರಮ ಜನ ತಲುಪಿಸ್ತಾ ಇಲ್ಲ ಎಂಬುದನ್ನ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಮತ್ತೆ ನಂತರ ತಮ್ಮ ಕಡೆ ಜನರ ಜನಾಭಿಪ್ರಾಯ, ಜನರ ಜನಮತವನ್ನ ತಮ್ಮ ಕಡೆ ಸೆಳೆಯಲಿಕ್ಕೆ ಇವರು ಬಹಳ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಹಾಗಾಗಿ ಸಂಸದೀಯ ಮಾದರಿ ಸರ್ಕಾರ ತಮ್ಮ ಒಂದು ವಿರೋಧ ಪಕ್ಷವನ್ನ ಹೆಚ್ಚಾಗಿ ನೋಡಬಹುದು. ಹಾಗಾಗಿ ಸಂಸದೀಯ ಮಾದರಿ ಸರ್ಕಾರದ ಲಕ್ಷಣಗಳನ್ನ ಏನು ನಾವೀಗ ಪಟ್ಟಿನ ಮಾಡಿದ್ದೇವೋ ಅವುಗಳನ್ನ ನೀವು ವಿವರಣಾತ್ಮಕವಾಗಿ ಪರೀಕ್ಷೆಯಲ್ಲಿ ಬರೀಬೇಕು, ಓದ್ಕೋಬೇಕು. ಪ್ರತಿಯೊಂದು ಲಕ್ಷಣ ಕೂಡ ಅಧ್ಯಯನವನ್ನು ಮಾಡಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದು ನಿಮಿಷ
No, sir. But dear students, I am here to discuss regarding one more important types of government among the types of governments. Yes, there is a parliamentary type of government. My dear students, in this segment, you are going to understand what is parliamentary form of government. You are going to study the different types of government in this chapter. Among them, it is very near to the fellows who are in India. Why I am going to say these words, you will be understand after my discussion, I hope. When I come across the parliamentary system of government, we must understand what is the meaning of parliamentary system of government. Why we are going to call this government is parliamentary one, and if we are going to indicate it is a parliamentary system of government, what type of futures must be with this type of government? Yes? Before we are going to understand the different phases of the parliamentary system of government, we can pass on why we are going to call it is parliamentary system of government. Yes? Here you can read some important lines regarding what we call meaning of parliamentary system of government. The parliamentary system is originated in United Kingdom. Yes? The executive is the creation of the parliament and is responsible to it. It means legislature is going to create the executive, we can say simply. Here there is few examples. What I have already told you in the first line itself, it is originated in UK. That's why we are indicating first example towards parliamentary system of government, that is UK. What we are? Yes. India is also under the parliamentary system of government with these major states. Yes. We can give an example: Canada, Australia, and etc. Many of the countries of the world, yes, engaging with this type of government. Dear students, here the executive is responsible to legislature. It is called as non-fixed executive. Yes. Why? We are quoting to these two lines what I have already stated. In this type of government, executive is created by the legislature. There will be a staunch relationship between legislature and executive, because executive is always responsible to legislature. Yes? Few more important things we can understand in this type of government. What is this? The system is also known as responsible executive, is the creation of the parliament and is responsible to it. What we are already stated. Yes? If executive is acting on its own at the one side, it must be responsible to legislature at the other side. Yes? It is the important thing with the what we call parliamentary system of government. Here, there is no fixed tenure like presidential form of government. Yes? Here, what we call executive remains in power on the trust of the legislature only. If
executive acted against the trust of the legislature, it will be go away. It will going to lose its own power. Yes. That's why we are going to say here there is no fixed tenure like presidential form of government. Dear students, parliamentary system, democratic form of government in which the party or a coalition parties with the retained representation in this parliament. Yes. Forms of government is leader becoming the prime minister. Yes, of course. Here, what we are going to explain, the important thing is in the democratic system which is under parliamentary form of government, yes, the major political party which gain its own what we call majority in the election is going to elect its leader, will become the prime minister. That's all. Executive functions are exercised by members of the parliament appointed by the prime minister to the cabinet. The very simple thing. The parties in the minorities are in opposition to the majority and have the duty to challenge it regularly. Yes. Here, what you are going to notice, there will be ruling party one side, the opposition party at the other side. That's all. Yes. Prime Minister may be removed from the power whenever they lose the confidence of the majority of the ruling party or of the parliament. Here, majority is the important thing. If there is no majority, it is impossible to continue in this position. Yes, ruling prime minister. In the parliamentary system, usually have a head of the government and the head of the state. They change after their terms are over. What I am already told you. Yes, there is a term. After the completion of this term, yes, they will be moved towards the elections. Yes, it is simple meaning. Now we have to understand after the what we call discussion of its meaning. Yes, few features we have to understand. Yeah, there will be nominal executive. Yes. What is this nominal executive? Why we are going to decide? It is its utmost feature. Yes, very important. Under the parliamentary system, there are two types of executive. One is nominal, another one is real. Yes. Which one is nominal and which one is real? You can understand easily. Yes. Here, the chief executive, that is the head of the state, head of the state and possesses only nominal power. Yes. If we are going to give an example, our President of India. Yes. And also, in theory, all powers and privileges belongs to him, but the actual practice, yes, these lines will go with real executive. For example, our Prime Minister. If you go to England, yes, there will be the king or queen of what we call Westminster Abbey. I mean, the royal crown is known as nominal executive. The Prime Minister in the England government is the real executive. Yes, that's why we are going to say nominal executive is first feature. The second feature is real executive. I need not explain once again because I am already compared what is nominal, what is real with the good examples. That's why here you can notice the Prime Minister of this respective government will be act as real executive. It is also one more feature. Dear students, see, cabinet is the creation of the parliament. Yes, very simple. You can say executive is the creation of the legislature. That's all. The members of the council, the ministers, including prime minister, how to be the members of the parliament. The leader of the majority party in parliament becomes prime minister. What we are already discussed. He in turn set his own council of ministers. Hence, it is the creation of the parliament. The discussion is whatever it may be. You can understand. The executive is always created by the legislature.
executive must be responsible to the legislature. It is the one more feature. Here, individual responsibility. Dear students, why we are going to make this point is one feature? You can understand. Including Prime Minister, each and every fellow of the cabinet, executive, minister, must be abide by to his task. Yes, what? This type of government has been adorned, some power above the minister. He must be abide by and discharge accordingly. That's why here there is a individual responsibility. Each and every minister will have their own individual responsibility. Is the future of this type of government. Yes, here with the individual responsibility, yes, there will be collective responsibility. If a minister commit a mistake, will be come to the whole group of his friends, cabinet. It may be good thing or bad thing. If he moves with the whole, what we call good task, good name will come. If there is bad task, the bad name will come to the whole government. That's why the philosophers, the writers, the thinkers of this type of government are going to say, here there must be collective responsibility. Whole cabinet must go collectively. Yes. One more is the role of Prime Minister. Here, see, whole cabinet will be act under the leadership of Prime Minister. Prime Minister will be the leader of vanguard, which is known as executive. The Prime Minister heads the Council of Ministers. He is the captain of the team. Yes, he holds real authority. He holds the real authority as the head of the cabinet. He commands great power and privileges. Yes, what I already gave the one line meaning, that is Prime Minister will going to lead the task of whole what we call government. Dear friends, one more is political homogeneity. Yes, very simple. Normally, all the ministers belongs to the same political party. It is quite natural. A single political party fellows will be act as ministers. Another thing is role of opposition party. Here, opposition will have its own important thing to question what the ruling party will going to do. Will going to act. Will going to engage. Yes, the ruling party and opposition party are go together for the sake of the development of the citizens of the nation and whole nation. Yes, that's why we are going to say the opposition party is always its own ability to question the government itself. Okay, here we are already understand what is parliamentary government. Yes, I hope you can understand this very easily with its own feature. Thank you.